K05AR3132 ಫುಟ್ಬಾಲ್ ಬ್ಲಾಕ್ ಮಾಡ್ತಿದ್ದೆ. ಆ್ಯಕ್ಚುಲಿ ಡೋರ್ ಓಪನ್ ಮಾಡಿಕೊಂಡು ಬ್ಲಾಕ್ ಕ್ಲೋಸ್ ಮಾಡ್ಕೊಂಡು ಅದೆಲ್ಲ ತೊಳಿತಾ ಇರೋದು, ನೀರೆಲ್ಲ ಬೀಳಿಸ್ತಾ ಇರೋದು. ಆ್ಯಕ್ಚುಲಿ ಈಗ ಬೆಳಗ್ಗೆ ಎದ್ದು ಜಮಿನಿಯಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಜಮಿನಿ ಜೊತೆ ಚಾಟಿಂಗ್ ಮಾಡ್ತಾ ಆಲ್ ವೀಲ್ ಸ್ಟುಡಿಯೋ ಆಫೀಸ್ ಓಪನ್ ಮಾಡೋದಕ್ಕೆ ಗೊತ್ತಿಲ್ಲ ಇದು ಗಾಡಿಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸೋಳ ಮಾಡುತ್ತಂದು ಅಲ್ಲಿಗೆ ಹೋಗುವಂಥ ಅಲ್ಲಿ ಕರ್ಕೊಳಗೆ ಹೋಗುವಂಥ ಇದೆಲ್ಲ ಅದು ಕರ್ಕೊಳಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರುತ್ತೆ. ಬೇಕಾಗಂತ ರಾಂಗಲ್ ಆಗ್ತಾ ಹಂಗೆ ಹೋಗ್ಬೋದಿತ್ತಲ್ವಾ, ಬೇಕಾಗಂತ ರಾಂಗಲ್ ಆಗ್ತಿರ್ಬೋದು. ಅದು ಬಿಲ್ಡ್ರ್ ಕೊಟ್ಟು ಹೊಡಿವಾಗ ಅದೆಲ್ಲ ಈಗ ಎಕ್ಸ್ಪ್ಲೇನ್ ಕೊಟ್ಟೋಕ್ಕಾಗಲ್ಲ. ಈಗ ಜಮಿನಿ ಜೊತೆ ಪ್ಲ್ಯಾನ್ ಮಾಡ್ತಾಯಿದ್ದೆ ಇಲ್ಲಿ ಕೂತ್ಕೊಂಡು. ಇದು ಕಾನ್ವಿಲ್ಸ್ ಸ್ಟುಡಿಯೋ ಓಪನ್ ಮಾಡೋದಕ್ಕೆ ವಿಂಗರ್ ಟಾಟಾ ವೆಂಚರ್ ಅಥವಾ ಟಾಟಾ ವಿಂಗರ್ ವ್ಯಾನಲ್ಲಿ ಮಾಡೋದು ಹೆಂಗೆ ಮಾಡೋದು ಏನೋ ಅಂತ ಅಂದ್ಬಿಟ್ಟು ಸರ್ಚ್ ಮಾಡ್ತಾಯಿದ್ದೆ. ಅದು ಏನು ಹೆಂಗೆ ರಿಪ್ಲೈ ಮಾಡ್ಬೋದು ಅಂತ ಕೇಳ್ತಾಯಿದ್ದೆ. ಅದು ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಬುದ್ಧಿಮಾನಪ್ಪ. ಅದು ನಾನು ಅಂದ್ಕೊಂಡಿದ್ದಕ್ಕಿಂತ ಅತ್ಯದ್ಭುತವಾಗಿ ಪ್ಲ್ಯಾನ್ ಮಾಡಿಕೊಡ್ತದೆ. ನನಗೆ ಗೆಸ್ಟ್ ಮಾಡಿರಲಿಲ್ಲ ಅದು ಆ ಮಟ್ಟಕ್ಕೆ ಪ್ಲ್ಯಾನ್ ಮಾಡಿಕೊಡುತ್ತೆ ಅಂತ. ಅದು ಇನ್ಕ್ಲೂಡಿಂಗ್ ಕಾಸ್ಟಿಂಗ್ ಮತ್ತು ನಾನು ಯೂಸ್ ಮಾಡೋಕ್ಕೆ ಹೊರಟಿರೋ ಮಾನಿಟರ್ ಕಾಸ್ಟ್, ಮಾನಿಟರ್ ಹಾಕೊಳ್ಳೋ ಸ್ಟ್ಯಾಂಡ್, JQ6535 ಗಾಡಿ ಅದು K09. ಮಾನಿಟರ್ ಮತ್ತು ಅದಕ್ಕೆ ಹಾಕೋ ಸ್ಟ್ಯಾಂಡ್ ಮತ್ತು ಪವರ್ ಸಪ್ಲೈ ಎಷ್ಟು ವ್ಯಾಟ್ಸ್ ಬ್ಯಾಟ್ರಿ ಬೇಕು ಮತ್ತು ಸೋಲಾರ್ ಪ್ಯಾನಲ್ಸ್ ಯೂಸ್ ಮಾಡೋದು ಎಷ್ಟು ಖರ್ಚಾಗುತ್ತೆ ಎಲ್ಲ ಪ್ರತಿಯೊಂದು ವಿತ್ ಕಾಸ್ಟಿಗೆಲ್ಲ ಕೊಟ್ಬಿಡ್ತಾರೆ. ಅದೆಲ್ಲ ಎಕ್ಸ್ಪ್ಲೇನೇ ಇದೇ ಮಾಡಿರಲಿಲ್ಲ, ಯೋಚನೆ ಮಾಡಿರಲಿಲ್ಲ. ಅದಂದರೆ ಅದು ಅಷ್ಟು ಡೀಟೇಲ್ ಆ್ಯಂಡ್ ಡೆಪ್ತ್ ಪೂರ್ತಿ ಪ್ರಾಜೆಕ್ಟ್ ಕಾಸ್ಟಿಂಗ್ ಮಾಡಿಕೊಡುತ್ತೆ ಅಂತ ಯೋಚನೆ ಮಾಡಿಕೊಟ್ಬಿಡ್ತು. ಅದು ನೆಕ್ಸ್ಟ್ ಲೆವೆಲ್ಗೆ ಯಾವ ಮಟ್ಟಕ್ಕೆ ಮಾಡ್ತೋದು ಅಂದರೆ, ನಾನು ಟಾಟಾದ ಎಲೆಕ್ಟ್ರಿಕ್ ವೆಹಿಕಲ್ ಇತ್ತಲ್ಲ, ಮಾರ್ಕೋಪೋಲೋ ಅಲ್ಟ್ರಾ ಯಾವುದೋ ಇದೆ ಒಂದು ಅದು ಇಮೇಜ್ ಅಪ್ಲೋಡ್ ಮಾಡಿಬಿಟ್ಟು ಇದರಲ್ಲಿ ಬಿಲ್ಡ್ ಮಾಡೋಕ್ಕೆ ಹೆಂಗಾಗುತ್ತೆ ಅಂತ ಕೇಳಿದ್ರೆ ಅದು ವಿತ್ ಇಮೇಜ್ ಇದೆ ಇಂಟೀರಿಯರ್ಗೆಲ್ಲ ಐಡಿಯಾ ಕೊಡ್ತು. ಜೊತೆಗೆ ಇಮೇಜ್ ಜನ್ರೇಟ್ ಮಾಡು ಅಂದರೆ ಫುಲ್ ಬಡ್ಜೆಟಿಗೆ ಅದಕ್ಕೆಲ್ಲ ಎಷ್ಟು ಕೋಟಿ ದುಡ್ಡು ಖರ್ಚಾಗುತ್ತೆ, ಬಸ್ಗೆ ಮತ್ತು ಇಂಟೀರಿಯರ್ಗೆ ಮಾಡೋದಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಗುತ್ತೆ, ಇಂಟೀರಿಯರೆಲ್ಲ ಹೆಂಗೆ ಮಾಡಬೇಕು ಪ್ರತಿಯೊಂದು ವಿತ್ ಕಾಸ್ಟಿಂಗು, ವಿತ್ ಇಮೇಜು. ಅಂದರೆ ಇಂಟೀರಿಯರು, PCR, ಸ್ಟುಡಿಯೋ ಎಲ್ಲ ಪ್ರತಿಯೊಂದಕ್ಕೂ ಇದು ಮಾಡಿಕೊಟ್ಬಿಟ್ಟಿದೆ. ಅದು ಏನು ಕಾಸ್ಟಿಂಗ್ ಮಾಡಿಕೊಟ್ಬಿಟ್ಟಿದೆ. ಅದು ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡ್ಕೊಟ್ಬಿಟ್ಟಿದೆ. ಅದು ಜಮಿನಿ ಆ ಲೆವೆಲ್ ವರ್ಕ್ ಮಾಡುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಸೂಪರಾಗಿ ಕೆಲಸ ಮಾಡ್ತೀನಿ. ಅದು ಮಾಡ್ತಾ ಕೂತಿದ್ದೆ. ಆ್ಯಕ್ಚುಲಿ ವಾಸ್ ಎಂಜಾಯ್ ಮಾಡ್ತಾಯಿದ್ದೆ ನಿಜ ಹೇಳ್ಬೇಕಂದ್ರೆ. ಅದು ಜೊತೆ ಚಾಟಿಂಗ್ ಮಾಡಿಕೊಂಡು ಅದು ಹೆಂಗೆಲ್ಲ ರೆಸ್ಪಾಂಡ್ ಮಾಡ್ತಿತ್ತು ಅಂತ. ಸೊ ಅದಕ್ಕೆ ಈ ಬಡ್ಡೆಗೆ ಫೋರ್ಸ್ ಮ್ಯಾನ್ ಇಟ್ಕೊಂಡು ಅಲ್ಲಿ ಫುಟ್ಪಾತ್ ಓಪನ್ ಮಾಡ್ಕೊಂಡು ಏನೇನೋ ಇಲ್ದಿರೋ ಬಿಂದುಗೂಟ ಆಡ್ತಾರೆ ನಿಂತ್ಕೊಂಡವ. ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ರೆ ಅಲ್ಲೇ ಅದರಲ್ಲೇ ಬ್ಯಾಟ್ರಿ ಆಳುಗಳು ಎಲ್ಲ ಇರ್ತದೆ. ಆಲ್ಮೋಸ್ಟ್ 50% ಕೆಲಸನೇ ಮುಗಿದೋಯ್ತು. ಇನ್ವೆಸ್ಟ್ಮೆಂಟು ಕಡಿಮೆ ಆಗುತ್ತೆ ಎಲೆಕ್ಟ್ರಿಕ್ ಬಸ್ ತೊಗೊಂಡ್ರೆ. ಹೇಗೆ ಅಂದರೆ ಸಪ್ರೇಟಾಗಿ ಅಡಿಷನಲ್ ಬ್ಯಾಟ್ರಿ ಮತ್ತು ಅದಕ್ಕೆ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಎಲ್ಲ ಹಾಕೋದಕ್ಕೆ ದುಡ್ಡೆಲ್ಲ ಖರ್ಚು ಮಾಡಬೇಕಲ್ಲ, ಅದೆಲ್ಲ ದುಡ್ಡು ಉಳಿಯುತ್ತೆ. ಸೊ ಎಲೆಕ್ಟ್ರಿಕ್ ಬಸ್ ತೊಗೊಂಡ್ರೆ ಎಲ್ಲ ಇನ್ಬಿಲ್ಟ್ ಇರುತ್ತೆ ಅದರಲ್ಲಿ. ಚಾರ್ಜಿಂಗ್ ಸಿಸ್ಟಮ್ ಇದೆ, ಪೂರ್ತಿ ಎಲೆಕ್ಟ್ರಾನಿಕ್ಸು, ಪವರ್ ಸಪ್ಲೈ ಪೂರ್ತಿ ಎಲ್ಲ ರೆಡಿಮೇಡ್ ಪವರ್ ಸಪ್ಲೈ ಇರ್ತದೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಬಸ್ಗೆ ಹೋಗ್ತಿದ್ದೀವಿ. ಈ ಬಡ್ಡೆಗಳು ಅದಕ್ಕೂ ಇಲ್ದಾರೆ ಬಿಲ್ಡ್ರಿಗೂ ಟಾಟಾ ತೋರಿಸ್ತಾರೆ ಅವರು. ಅದೇ ಬಗ್ಗೆ ಹೇಳೋಕ್ಕಾಗಲ್ಲ. ಮೂರ ಹತ್ರ ಮುಚ್ಚಿರೋದು ಕಷ್ಟ ಅಂತ, ಕಿವಿಡಿದ ಹತ್ರ ಕಿವಿ ಮುಟ್ಟೋದು ಕಷ್ಟ ಅಂತ ಗಾಳಿ ತಕ್ಕತ್ತೆ ನಮ್ಮದು. ಏನಾರು ಮಾಡ್ರೆ ಅದಕ್ಕೂ ಒಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಕೊಡ್ತಾರೆ ಬಿಲ್ಡ್ರಿ ಕೊಡ್ತಾರೆ. ಫೋರ್ಸ್ ಇವಾಗ ಎಲ್ಲ ಮೈಸೂರಲ್ಲಿ ಓಡಾಡ್ತಾರೆ. ಕಾವೇರಿ ಕಾಂಪೌಂಡ್ ಆದರೆ ಅಲ್ಲಿ ನಿಂತ್ಕೊಂಡಿದ್ದು ಅರ್ಬಾನಿ ಅದೆಲ್ಲ ಅದು ಬಿಲ್ಡ್ರಿ ಗೊತ್ತಾಗ್ತದೆ. ಬುಲೆಟ್ ಇನ್ನೂ ಹೋಗ್ತಾ ಇದೆ. HF1010 ಗಾಡಿ. ಅದು ರಾಂಗ್ ಬೇನಲ್ಲಿ ಹೋಗಿದ್ದು, ಇಲ್ಲಿಂದ ಬಂದವ ಸೀದಾ ಶಿಸ್ತಾಗಿದೆ. ರಾಂಗ್ ಬೇಲೆ ಸೈಕ್ ಅಂತ ನುಗ್ಗಿ ಹೋಗ್ತಾನೆ. ಎಷ್ಟು ಫಾಸ್ಟಾಗಿ ಹೋಗ್ತಾರೆ ಗೊತ್ತಾ ಸೋಳ ಇವಾಗ.
ಲಕ್ಷ್ಮೀ ವೆಂಕಟೇಶ್ವರ 9529 ಗಾಡಿ ಅದು ಬುಲೆಟ್ ಅವತ್ತು ಸಖತ್ ಸ್ಪೀಡಲ್ಲಿದ್ದ. ಹೋಗ್ಬೋದಲ್ಲಿ ಸೀದಾ ದುಗ್ತಾ ಅದು ಪಾಡ್ಕೊಂಡು ಸೀದಾ ಮೈ ಮೇಲೆ ಬಂದರು ಬಾ ಹತ್ತಿಸ್ಕೊಂಡು ಹೋಗ್ತೀನಿ ಅಂತ ಆ್ಯಟಿಟ್ಯೂಡ್ಗೆ ಎಕಡೆ ಹೊಡಿಯೋ ಹೋಗೋದು. ಅಲ್ಲಿ ಆ್ಯಕ್ಚುಲಿ ಆರ್ಗೇಟ್ ಹತ್ರನೇ ಯಾರೋ ಅವ್ರ ಮಾವ ಹಂಗೆ ಇಟ್ಕೊಂಡು ಏನೋ ಮಾತಾಡ್ತಾವೆ. ಮಾವ ಅನ್ನೋದಷ್ಟೇ ಇದಾಗಿದ್ದು, ಏನು ಕೆಲ್ಸಿದ್ದು ಆ ಥರ ಇದು ಮಾಡ್ಕೊಡೋಗಿದ್ದು, ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಡೋಗಿದ್ದು, ಮೆಸೇಜ್ ಪಾಸ್ ಮಾಡ್ಕೊಡೋಗಿದ್ದು. ಅದೇ ಲಿಸಾರ್ಡ್ ಕೇಳಿಸ್ಕೊತಾರಲ್ಲ ಅದು ಏನೋ ಅದೆಲ್ಲ ಇರಲಿ. ಮತ್ತು ಇನ್ನೂ ಒಂದು ವಿಷಯ ಅಂದರೆ ಬೆಳಗ್ಗೆ ಬಗ್ಲಿಗೆ ಅಲ್ಲೂ ಜುದ್ದ ಬುಟ್ಟ ಗೊತ್ತಿಲ್ಲ. ಆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಮಂಜುನಾಥ್ ಬಂದ್ಬಿಟ್ಟು ಗಿಡಗಳಲ್ಲಿ ನೀರಾಗ್ತಾ ನಿಂತಿದ್ದ. ಇವತ್ತು ಮಂಗಳವಾರ ಅಲ್ವಾ, ಬಹುಶಃ ಅದಕ್ಕೆ ಬೇಗ ದೇವಸ್ಥಾನಕ್ಕೆ ಬಂದು ಗಿಡಗಳಿಗೆ ನೀರಾಗ್ತಾ ನಿಂತಿರೋದು. ಅದು ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡೋದಲ್ಲ. ಅಂದರೆ ಇದೆಲ್ಲ ನಮ್ಮ ಪ್ರೊಫೆಸರ್ಸ್ ಅಪ್ಪ, ಇದು ನಾವೆಲ್ಲ ಅಕ್ವೈರ್ ಮಾಡ್ಕೊಂಡ್ರೆ ಜಾಗ ನಾವೆಲ್ಲರೂ ಮಾಡ್ಕೊಳ್ತೀವಿ ಅಂತ ಆ್ಯಟಿಟ್ಯೂಡ್ ತಿರುಗಿ ಬರ್ತಿರೋದು. ಈ ರೋಡಲ್ಲಿ ಬರ್ಬೇಕಾರೆ ಸೂಪರ್ ಬೈಕ್ಗಳು ಅವಳು ಬೆಳೆ ಒಂದಷ್ಟು ಕ್ರೂಸರ್ ಬೈಕ್ಗಳೆಲ್ಲ ಸಿಕ್ಕಿದ್ವಲ್ಲ. ಸೂಪರ್ ಬೈಕಲ್ಲ, ಕ್ರೂಸರ್ ಬೈಕ್ಗಳು. ಸೂಪರ್ ಬೈಕ್ ಆಗಲಿ ಅಂದ್ಕೊಳ್ಳಿ, ಒಟ್ಟಲ್ಲಿ ಲಕ್ಸುರಿ ಕ್ರೂಸರ್ ಬೈಕ್ಗಳದು. ಎಲ್ಲ ಹ್ಯಾಲಿ ಡೇವಿಡ್ಸನ್, ಇಂಡಿಯನ್ ಕಂಪ್ನಿ, ಓವರ್ಸೀಸ್ ಕಂಪ್ನಿಗಳವೆಲ್ಲ. ಸೊ ಅದು ಮತ್ತು ಷಡ್ಬುಗ ಟೀ ಸ್ಟಾಲಲ್ಲಿ ಟೀ ಕುಡಿಯೋಕ್ಕೆ ಅಲ್ಲಿ ಲೇಟ್ ಆಯಿತು ಟೀ ಸಿಕ್ಕಕ್ಕೆ. ಸೊ ಆದರೆ ಅವರು ಕೊಟ್ಟಿದ್ದು ಲೇಟ್ ಆಯಿತು. ಅವ್ರಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ಅದು ಕೊಟ್ಟಿದ್ದು ಲೇಟ್ ಆಯಿತು. ಸೊ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೀರಪ್ಪ ಅಂದರೆ ಲೇಟಾಗಿ ಡೆಲಿವರಿ ಮಾಡ್ತೀವಿ ಬೈಕ್ಗಳನ್ನ, ಸೂಪರ್ ಬೈಕ್ಗಳನ್ನೆಲ್ಲ ಲೇಟಾಗಿ ಡೆಲಿವರಿ ಮಾಡ್ತೀವಿ. ಈ ಥರ ಏನೇನೋ ಆ್ಯಟಿಟ್ಯೂಡ್ಗಳು ಮಾಮೂಲಿ. ಷಡ್ಬುಗಮ್ ಮತ್ತು ಚಿನ್ನಿ ರವಿ ಕಾಣಿಸ್ಕೊಂಡ ಅಲ್ಲೇ ಷಡ್ಬುಗಮ್ ಅವ್ರದ್ದು ಯುಎಸ್ ಫಾರ್ಮುಲಾ ಇದೆ, ಅದೆಲ್ಲ ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅಂತ ಯುಎಸ್ ಫಾರ್ಮುಲಾಗಳು ಕ್ರಿಯೇಟ್ ಮಾಡ್ತಾರೆ. ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನಮ್ಮ ತಿಕ್ಕ ನಾವು ತೊಳ್ಬೇಕು ಫಸ್ಟ್. ರಾಜೇಶ್ ಬಾಲಗಚ್ಚಿ ರಾಯಲ್ ಎನ್ಫೀಲ್ಡ್ ಅವ್ರು ಅದೇ ಫಸ್ಟ್ ನಾವು ಯೂಸ್ ಮಾಡ್ಕೊಳ್ತೀವಿ, ಆಮೇಲೆ ಏನು ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಈಗ ಅಪ್ಲೋಡ್ ಮಾಡಿದ್ದೆ ರಿಪ್ಲೈದು. ಅದು ರಿಪ್ಲೈ ಮಾಡೋಕ್ಕಾಗಲ್ಲಪ್ಪ. ತಿಕ್ಕ ಬಾಕ್ಸಿಗೆ ಕುತ್ಕೊಂಡು ಕೆಲಸ ಮಾಡಿದ್ರೆ ಬೈಕ್ ಕಂಪ್ನಿನೇ ತೊಗೋಬೋದು. ಎಲ್ಲರೂ ಆ್ಯಟಿಟ್ಯೂಡ್ಗೆ ತಲೆ ಕೆಡ್ಸ್ಕೊಂಡು ಕೂತ್ರೆ ಈಗ ಪುಕ್ಸಟ್ಟೆ ಟೀ ಕೂತ್ಕೊಂಡು ಜೀವನ ಮಾಡಬೇಕಾಗುತ್ತದೆ. ಈಗೆಲ್ಲ ರಿಪ್ಲೈ ಮಾಡಲ್ಲ ಅಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಹೇಳೋದು ವೀಡಿಯೋದೆಲ್ಲ ಆ್ಯಟಿಟ್ಯೂಡ್ಗೆಲ್ಲ ತಲೆನೇ ಕೆಡ್ಸ್ಕೊಳೋದಿಲ್ಲ. ಆ್ಯಟಿಟ್ಯೂಡ್ ಅಂದರೆ ಎವಿಡೆನ್ಸ್ ಅಂತ ಅಂದ್ಕೊಳ್ತೀರ ಅಷ್ಟೇ. ಶಾಟಕ್ಕೂ ಸಮಾನ ಎಲ್ಲ ನೀವು ಅಂದ್ಕೊಂಡು ಸಣ್ಣಾಗೋಗ್ತೀನಿ. ಹ್ಯಾಪಿನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ಅಷ್ಟೇ. ಅದು ಇದು ಬೇರೆ ರಿಲೇಟೆಡಾಗಿ ಒಂದು ಖಂಡಿತ ವೀಡಿಯೋದೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಟು ಬೂಸ್ಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಲೈಕ್ ಕೆ ರವಿ. ಆ್ಯಕ್ಚುಲಿ ಷಡ್ಬುಗ ಹೊಸ ಸ್ಲೀಪರು ಎಷ್ಟು ಮಟ್ಟಿಗೆ ಕವರ್ ಆಯಿತು ಇರಬೇಕು ಗೊತ್ತಿಲ್ಲ. A0865 ಗಾಡಿ ಇದು ಅದೇನೋ ಅಲ್ಲಿ ಊಟ ಕೊಡೋಲ್ಲ, 50% ಊಟ ಕೊಡ್ತೀವಿ ದೇವಸ್ಥಾನದಲ್ಲಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಅದಕ್ಕೂ ತಲೆ ಒಳಗೆ ಆಲ್ರೆಡಿ ಇದೆ. 2 ರೌಂಡ್ ಊಟ ಮಾಡ್ತೀವಿ ಅಷ್ಟೇ. ಈಗಿದ್ರೆ ಬಟ್ಟೆ ತೊಗೊಂಡೋಗ್ತಾ ಇದ್ದೀವಿ. ಸೊ ಬಟ್ಟೆ ಡ್ರೈ ಮಾಡ್ಕೊಂಡು ಕೊಡೋದಿಲ್ಲ. ಸ್ನಾನ ಮಾಡ್ಬಿಟ್ಟು ಬಟ್ಟೆ ಎತ್ಕೊಂಡು ಬಟ್ಟೆ ಎತ್ಕೊಂಡ್ಬರ್ತೀವಿ. ಒಂದೇ ಬಟ್ಟೆನ ಇಲ್ಲಿ ಇದು ಮಾಡ್ಕೊಂಡ್ರಾಯ್ತು. EW8441 ಓಪನ್ ಏನೋ ರಾಯಲ್ ಫ್ಯಾಮಿಲಿಯವ್ರು ಏನೋ ಓಪನ್ ಮಾಡೋರಂತೆ. ಅಲ್ಲಿ ಅವಯ್ಯ ಮಂಡ್ಯದವರು, ಅದೇ ರಾಯಲ್ ಫ್ಯಾಮಿಲಿಯವರು ರೀಡು ಯೂಸ್ ಮಾಡ್ತಾಯಿದ್ದೀವಿ ಸ್ವಲ್ಪ ಅಂತ ಫ್ಯಾಮಿಲಿ. ಜೊತೆಗೆ ನಾವು ಫಸ್ಟ್ ಮಾಡ್ತೀವಿ, ಆಮೇಲೆ ಈ ಮಾಡುವಂಥ ಅಜ್ಜಿ ನಮ್ಮ ಫಸ್ಟ್ ಸಾಲಲ್ಲಿ ಅವರ ಮಂಡ್ಯಕ್ಕೆ ಅದಕ್ಕೆಲ್ಲ ಕಚ್ಕೊಳಕ್ಕಾಗಲ್ಲ. ಇವ್ನು ನೋಡಿ ಗೊತ್ತಾರೋ ಬೆಳಿಗ್ಗೆ ಬರ್ತಿದ್ದಾರೆ. ಮೆಡಿಕಲ್ ಸ್ಟೋರ್ KA116921. ಆ್ಯಕ್ಚುಲಿ ಸಾಲಿಡ್ ಗಾಡಿ ಅಂತ ತಿಳಿಸಿದ್ರೆ ಇಂಟರ್ನೆಟ್ ನೋಡಿದ್ದೀವಿ ನಾವು ಅಂತ ಮೆಡಿಕಲ್ ಸ್ಟೋರ್ ಇದೆ. ಇದು ಆ್ಯಕ್ಚುಲಿ ಒಂಥರ ಹೆದರಿಸೋದಿದು, ಥ್ರೆಟನಿಂಗ್ ಇದು. ಬೇರೆ ನೋಡ್ಬಿಟ್ಟಿದ್ದೀವಿ ನಾವು ಆನ್ಲೈನಲ್ಲಿ ಅಂತ ಕಷ್ಟ ಮಾಡಿಬಿಡ್ತೀವಿ ಆಳುಗಳಕ್ಕೆ ವೇಟ್ ಮಾಡೋಕ್ಕೆ. ಯಾಕಿದು ಈ ಕೆಲಸ ಮಾಡ್ತಿದ್ದಾರಂತೆ ನನಗೆ ಆ್ಯಕ್ಚುಲಿ ಇದು ಬರೋಕ್ಕೆ ಇಷ್ಟ ಆಗಿದೆ. ಫೋರ್ಸ್ಫುಲಿ ತರಿಸ್ಕೊಂಡ್ರು, ಅದಕ್ಕೋಸ್ಕರ ಇದು ಫೋಟೋಬೂಟಿಗೆ ವಾಪಸ್ ಸರ್ಕಾರ ಇದು
ಕೊಡೋ ಸಾಧ್ಯತೆ ಇದೆ. ಇಲ್ಲಿದ್ದ ಎಲ್ಲಿಗೋದ್ರು ಇಂಥ ಡೇಕ್ಲು ಮಾತ್ರ ಅದು ಬಿಡೋಲ್ಲ. ಪ್ಯಾಂಟ್ ಜಿಪ್ ನೋಡಿ ಬೇಕು ಬೇಕಂತ ಇದೆಲ್ಲ ಮಾನಸಿಕಸ್ವಸ್ಥರು ಏನಲ್ಲ, ಸುಮ್ಮನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇರ್ತಾರೆ. ಒಂದು ಕಾಲಿಗೆ ಚಪ್ಪಲ್ ಹಾಕೊಂಡ್ರೆ ಒಂದು ಕಾಲಿಗೆ ಚಪ್ಪಲಿಲ್ಲ. ಬಹುಶಃ ಕಳ್ಕೊಳಕ್ಕೆ ಹೋದ್ರೆ ನಂಜನಗೂಡಿಗೆ ಹೋದರೆ ಚಪ್ಪಲ್ ಕಳ್ತನ ಮಾಡ್ತೀವಿ ಅಂತೇನೋ ಮಾಡ್ತಾರೆ, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಏನಕ್ಕೆ ಆ ಥರ ಮಾಡ್ತಾಯಿರೋದು ಅಂದರೆ, ನಾನು ಸ್ಲಿಪ್ಪರ್ಗಳನ್ನ ಬೇರೆ ಬೇರೆ ಜಾಗದಲ್ಲಿ ಬಿಡ್ತೀನಿ. ಒಂದು ಬೇರೆ ಬೇರೆ ಅಂದರೆ ಒಂದೇ ಕಡೆ ಸ್ಲಿಪ್ಪರ್ ಬಿಡೋಲ್ಲ, ಒಂದು ಸ್ಲಿಪ್ಪರ್ನ ಒಂದು ಕಡೆ, ಇನ್ನೊಂದು ಸ್ಲಿಪ್ಪರ್ದು ಇನ್ನೊಂದು ಕಡೆ ಬಿಡ್ತೀನಿ. ಸೊ ಹೀಗಾಗಿ ಒಂದು ಸ್ಲಿಪ್ಪರ್ನ ಕಳ್ತನ ಮಾಡ್ಬಿಡ್ತೀವಿ, ಒಂದೇ ಚಪ್ಪಲಲ್ಲಿ ಓಡಾಡು ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು. ಹೋಗೆ ಮಹೇಂದ್ರ TUV 300 ಗಾಡಿ ಸರ್ವಿಸ್ ವರ್ಕ್ ಮಾಡ್ಕೊಂಡೋಗಿದೆ. ಬಂದಿರ್ಗೆ ಹೋಗಲ್ಲ ಅಂದ ವನಜ ಅದು ವನಜಾಲ ಬಂದಿರ್ಗೆ ಹೋಗಲ್ಲ ಅಂದಲ್ಲ, ಸೊ ಅದಕ್ಕೆ ಎಲ್ಲ ಆರ್ಗನೈಸ್ JY1388 ಗಾಡಿ ಇದೆಯಲ್ಲ, ಗ್ರೌಂಡ್ಸ್ ಒಳಗಿಂದ ಬಂದಿದ್ದು ಹೊರಗಡೆಯಿಂದ. ಇವ್ರು ಮಾಡಿದ ಮೆಂಡ್ರಗುಡ್ ಕೆಲಸ ಇದೆ ಅಂದರೆ ಅಲ್ಲಿ ಆಟೋ ನಿಂತ್ಕೊಂಡಿದೆಯಲ್ಲ, ಒಳಗಡೆಯಿಂದ ಬಂದವರು ಈ ಕಡೆ ಹೋಗೋರು ತಿಕ್ಕ ಮುಚ್ಕೊಂಡು ಹೋಗ್ಬೇಕಂತ ಲೆಫ್ಟ್ ಸೈಡ್ಗೆ ಹೋಗಲಿಲ್ಲ. ಆ ಕಡೆ ಗಾಡಿ ತಿರುಗಿಸ್ಕೊಂಡು ರಾಂಗ್ ವೇಲ್ ಹೋಗೋ ಥರ ಬಗ್ಗಿ ನೋಡ್ತಾಯಿದ್ರು ಆ ಕಡೆಗೆ ಆಟೋ ಇದೆ ಯಾರು ಬರ್ತಿದ್ದಾರೆ ಅಂತ. ಯಾಕೆ ಅಂದರೆ ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ರು. 2 ಹೆಡ್ಲೈಟ್ಗಳನ್ನು ನನ್ನ ಕಡೆಗೆ ತಿರುಗಿಸ್ಕೊಂಡು ಹೆಡ್ಲೈಟ್ ಬಿಡ್ಕೊಂಡಿತ್ತು. ನೀವು ಈ ಮೆಂಡ್ರಗುಡ್ ಆಟ ಆಡ್ತಾವಲ್ಲ ಸೇಮ್ ಇದೆ ಥರ, ಆದರೆ ಆ ಕಡೆಗೆ ತಿರುಗಿಕೊಂಡಿದ್ರು. ಆ ಕಡೆಗೆ ತಿರುಗಿ ಫುಲ್ ಈ ಕಡೆಗೆ ರಾಂಗ್ ವೇದಲ್ಲೇ ಗಾಡಿ ಇಳಿಸ್ಕೊಂಡಿದ್ರು. ಆಮೇಲೆ ಟರ್ನ್ ಹಾಕೊಂಡು ಈ ಕಡೆಗೆ ಬಂದಿತ್ತು. ಗ್ರೌಂಡಿಂದ ಲೆಫ್ಟ್ ಹೋಗೋರಾಗಿರೋ ಮುಚ್ಕೊಂಡು ಹೋಗ್ಬೋದು ಆರಾಮ್ಸಾಗಿ, ಹೋಗೋದಿಲ್ಲ. EA 7673 ಎಳ್ಕೊಂಡು ಹೋಗ್ತೀವಿ ಅಂತ. ಬದುರು ಹೇಳ್ಕೊಂಡು ಹೋಗ್ತೀವಿ ಅಂತ. ಬದುರು ಬರಲ್ಲ ಅನ್ನಲ್ಲ, ಅದು ಆ್ಯಕ್ಚುಲಿ ನಮ್ಮ ಮಮ್ಮಿಯವರ ಬಾಲಗೊಚ್ಚಿ ಅವಳು ಯಾವಾಗೆಲ್ಲ ಮೆಂಡ್ರು ಗೊತ್ತು ಬಿಟ್ಟಿದ್ದಾರೆ ಅದು ಕಳಕ್ಕಾಗ್ತದ. ಅವ್ರ ಆ್ಯಟಿಟ್ಯೂಡ್ ನನಗೆ ಎವಿಡೆನ್ಸ್ ಅಷ್ಟೇ. ಅದು ಅಷ್ಟೇ ಹೋದರೆ XUV 700 ಅದು ಹೆವಿ ಸ್ಮೋಕ್ ಬಿಟ್ಕೊಡೋದು. ಡೀಸೆಲ್ ಗಾಡಿಗಳಲ್ವ ಬೇಕಂತ ಬಿಟ್ಟು ಗಾಡಿ ನಿಲ್ಲಿಸಿ, ಹಬ್ಸ್ ಬೇರೆ ಇದೆಯಲ್ಲ, ಸ್ಪೀಡ್ ಬ್ರೇಕರ್ ಬೇರೆ ಇದೆಯಲ್ಲ, ಇಲ್ಲಿ ನಿಲ್ಲಿಸಿ ಎಕ್ಸಲೇಟರ್ ರೈಸ್ ಮಾಡಿ ಹೆವಿ ಸ್ಮೋಕೆಲ್ಲ ಬಿಟ್ಕೊಂಡು ಹೋಗ್ತಾರೆ. ಅದು ಅಷ್ಟೇ, ಇದೆಲ್ಲ ಬೇಕಂತ ಟೆಸ್ಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡ್ಕೊಂಡಿದ್ದು. ಮಲೆ ಮಹದೇಶ್ವರ ಹೇಳಿಲ್ವಾ, ಡೆಸ್ಟೆಲ್ಲ ಮಲೆ ಮಹದೇಶ್ವರ ಬರ್ತೀವಿ ಅಂತ. ಇಲ್ಲಿವತ್ತು ಮಲೆ ಮಹದೇಶ್ವರ ಆ್ಯಕ್ಚುಲಿ ಅಲ್ಟ್ರಾ ವೈಲೆಟ್ ಹೋಯ್ತಲ್ಲ, ಅದನ್ನೇ ಮಲೆ ಮಹದೇಶ್ವರಕ್ಕೆ ಶೆಡ್ಯೂಲ್ ಮಾಡಿ ಅಂತ ಅದು ಹೇಳ್ದವ್ನು ನಾಳೆ. ಈಗ ಅಲ್ಲಿ ಬಾಲೇಶ್ವರ ದಸರಕ್ಕೆ ಹೋಗಲ್ಲ ಅಂದಕ್ಕೆ ಅದನ್ನೇ ನನ್ನ ವಿರುದ್ಧ ಬಳಸ್ತಾವೆ. ಇವಕ್ಕೆಲ್ಲ ಅಲ್ಲಿ ಕಳ್ತಿದ್ದ ಗ್ಯಾಸ್ ಗಿಡದ ಹಾಕೊಂಡು ಹಾಕಿದ್ರೆ ಇದು ಗಾಡಿ ಕೇರಳ 50 A629 ಇರಬೇಕು ಶೋರ್. ಅದು ಅಷ್ಟೇ, ಇಲ್ಲಿ ಹಬ್ಸಿತ್ತಲ್ಲ, ಇಲ್ಲಿ ಸ್ಪೀಡ್ ಬ್ರೇಕರ್ ಹತ್ರ ನಿಲ್ಲಿಸ್ಕೊಂಡು ಹೆವಿ ಸ್ಮೋಕ್ ಮಾಡೋದು ಬಿಟ್ಟಿದ್ದು. ಇದು ಅಗೇನ್ ಮಲೆ ಮಹದೇಶ್ವರ 9B2477. 1185 KA11 ಗಾಡಿ ಆ್ಯಕ್ಚುಲಿ. ಅದು ಸ್ಪ್ಲೆಂಡರ್ ಇರಬೇಕು, ಆ ಕಡೆಗೆ ಇದು ಮಾಡ್ಕೊಂಡು ಹೋಗ್ತಾರೆ, ಹೊಡ್ಕೊಂಡು ಹೋಗ್ತಾರೆ. ಸೊ ಅವಾಗ ಶಾಬೋ ತರಿಸಿದೆ, ಇದು ಶಾಬೋ ಸಿಗ್ತಿರೋ ಸುರೇಶ KA55S 5556. Turn left onto Manantawadi Road. ಆ್ಯಕ್ಚುಲಿ ಅಶೋಕಪುರಂ ರೈಲ್ವೆ ಸ್ಟೇಷನ್ ಇಟ್ಕೊಂಡು ಇವರು ಭೀಮಾ ಜ್ಯುವೆಲರ್ಸ್ ಅವರು, ಸಾರಿ ಅದು ಲಕ್ಷ್ಮಿ ಮಹಾಲಕ್ಷ್ಮಿನ ಯಾವುದೋ ಸ್ವೀಟ್ಸ್ ಇದೆಯಲ್ಲ, ಅವರು ಭೀಮಾ ಪ್ರಾಪರ್ಟೀಸ್ ಅವ್ರು ಹಾಕ್ತಾರಲ್ಲ, ಅಲ್ಲಿ ಹೊರಟಿದ್ದೀವಿ. ಸೊ ಹೊಡಲಿದ್ದೆಲ್ಲ ಇದು ನಡೀತಾ ಇತ್ತು ಮಾಮೂಲಿ. ಹಾಸೋಳೆ ಅವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಸೈಡಿದೆ ಬಂದು ಸಿಕ್ಕದ ಹೊಡ್ಕೊಂಡು ಹೋಗ್ತಾರಲ್ಲ ಲೆಫ್ಟ್ ಸೈಡ್ ಅಂದರೆ
ಪ್ರಕಾಶ್ ಹತ್ರಕ್ಕೆ ಹೋಗಿ ದುಡ್ಡು ಕೇಳು ಅಂತ ಅಲ್ಲಿಗೆ ಅವ್ರು ತೋರಿಸೋದು. ಅಲ್ಲಿಗೆ ಹೋದ್ರೆ ಪ್ರಕಾಶ್ ಅವರೆಲ್ಲ ಅಂದ್ಕೊಳ್ತಿ ಸುತ್ತೂರು ಹೋಗಿರ್ಬೇಕು, ಫೋಟೋ ಗೀಟೋ ಅಪ್ಲೋಡ್ ಮಾಡಿಲ್ಲ, ಸುತ್ತೂರು ಹೋಗಿರ್ತಾರೆ, ಬೇಕಂತ ಎಲ್ಲ ಆ್ಯಟಿಟ್ಯೂಡ್ ಇಟ್ಕೊಂಡು ಅಲ್ಲಿ ಶಾ ಮೋಟರ್ಸ್ ಬೇರೆ ಇತ್ತಲ್ಲ, ಅದಕ್ಕೋಸ್ಕರ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಬಹುಶಃ ಅವರು ಕೂಡ ಶಾ ಮೋಟರ್ಸಲ್ಲೇ ತೊಗೊಂಡಿರೋದು ಅಂದ್ಕೊಳ್ತೀನಿ. ಅದು ಫ್ಯಾಷನ್ ಬೈಕ್ ತೊಗೊಂಡಿದ್ದಲ್ಲ, ಶಾ ಮೋಟರ್ಸೇ ತೊಗೊಂಡಿರ್ಬೇಕು. JP8777 ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಟಿಟ್ಯೂಡ್ ಸ್ಮೈಲ್ ಬೇರೆ ಕೊಡ್ತಾರೆ ಬಳಿದ್ರು 30996008. ಬೇರೆ ಕತೆ ಆದರೆ ಬಾಬುಲಿ ಅಲ್ಲಿ ಆಟೋ ಹತ್ರ ಇಟ್ಕೊಂಡು ಕಿಕ್ಕೇರಿ ಮಹಾಲಕ್ಷ್ಮಿ ಕೃಪೆ ಅದೇ ಅಲ್ಲಿ ಇಟ್ಕೊಂಡು ಇದು ಅಷ್ಟೇ. TC8696 ಎಲ್ಲ ಸೇಮ್ ಆ್ಯಟಿಟ್ಯೂಡ್. ಇದೇ ಮುಂದೆ ಎಲ್ಲ ಕುತ್ಕೊಂಡು ಹೋಗ್ತಾರೆ, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುನಲ್ಲಿ ಶಿಲ್ಬಗಪುರ್ ಸ್ಲೀಪರ್ ಅದು ಆ್ಯಕ್ಚುಲಿ. ಹೋಟೆಲಲ್ಲಿ ತೊಂದರೆ ಕೊಡಬೇಕು, ಕೊಡ್ತಾರೆ ಅಷ್ಟೇ. ಸ್ವಲ್ಪ ಹೊತ್ತು ಮುಂಚೆ ಬದಿರ್ಗೆ ಹೋಗಲ್ಲ ಅಂದಿದ್ದವರು ಅಂತ ಹೇಳಿದಕ್ಕೆ ಬಾಧ್ಯಪುರದಲ್ಲಿ ತೊಂದರೆ ಕೊಡ್ತಾಯಿದ್ರು. ಬದಿರ್ಗೆ ಹೋಗ್ತೀನಿ ಅಂತ ತಕ್ಷಣ ಆಲ್ರೆಡಿ ಶಿಲ್ಬಗ ಹೆಸರಲ್ಲಿ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೋಡಲ್ಲಿ ತೊಂದರೆ ಕೊಡೋದು ಮುಖ್ಯ ಅವ್ರಿಗೆ, ಯಾರ್ದೋ ಒಂದು ಹೆಸರಲ್ಲಿ ತೊಂದರೆ ಕೊಡ್ತಾರೆ. At the roundabout, take the second exit onto Sarvajanika Hostel Road. JC2772 K01. EY843 ಆ್ಯಕ್ಚುಲಿ ರಾಘವೇದಾಗ ಬರ್ತಾರೆ, ರಾಘವೇದಾಗ ಬಂದು ಎಳ್ಕೊಂಡು ಹೋಗೋದು TS2175 KA04. ಅಲ್ಲಿ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನು ಅಂದರೆ ಕಾಲು ಹುಡುಗರು HV3629. ಆ್ಯಕ್ಚುಲಿ ಅವ್ರ ಕಾಲು ಕುಂಟ ಇರ್ಬೋದು, ವಾಟ್ ಎವರ್, ಅದ್ರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಏನು ಮಾಡ್ತಿರೋದು ಅಂದರೆ ನಾವು ಎಳ್ಕೊಂಡು ಹೋಗ್ತಾ ಇದ್ದೀವಿ, ನೀನಾಗಿ ನೀನು ಅಲ್ಲಿ ಬರ್ತಾಯಿಲ್ಲ, ನೀನು ನಾವಿಲ್ಲಿ ಎಳ್ಕೊಂಡು ಹೋಗ್ತಿದ್ದೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿರೋದು. ಸಂಜೀವ್ ಅವ್ರು ನೋಡಬೇಕಿತ್ತು. EV3367 ಅಂದರೆ ಅಲ್ಲಿ ಊಟ ಕೊಡೋಲ್ಲ ಸರಿಯಾಗಿ, ಹೊಟ್ಟೆ ತುಂಬ ಊಟ ಕೊಡೋಲ್ಲ, ಮತ್ತೆ ಬ್ಯಾಕ್ ಮಾಡುವಂಥ ಪ್ರಕಾಶ್ ಹತ್ರ. ಅಂದರೆ ಅವ್ರು ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ನಾವೇ ನೀನನ್ನು ಇಲ್ಲಿ ಎಳ್ಕೊಬಂದಿದ್ದು, ನೀನಾಗಿದ್ದು ಬರಲಿಲ್ಲ, ನಾವು ನಿನ್ನನ್ನು ಇಲ್ಲಿ ಬರೋ ಹಾಗೆ ಮಾಡಿದ್ವಿ. ಸೊ ಇಲ್ಲಿ 50% ಊಟ ಕೊಡ್ತೀವಿ. ಎಗೇನ್ ಹೋಗಿ ಪ್ರಕಾಶ್ ಹತ್ರ, ಪ್ರಕಾಶ್ ಆಫೀಸಲ್ಲೇ ಬರೋದಲ್ವಾ ಪಾಂಟೆಕ್ಕು, ಸೊ ಅಲ್ಲಿಗೆ ನಡ್ಕೊಂಡು ಹೋಗಿ ಪ್ರಕಾಶ್ ಹತ್ರ 50 ರೂಪಾಯಿ ಇಸ್ಕೊಂಡು ಊಟ ಮಾಡು, ಅಲ್ಲ 50 ರೂಪಾಯಿ ಇಸ್ಕೊಬೇಕು, ಇಲ್ಲಿ 50% ಊಟ ಮಾಡಬೇಕು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಆ್ಯಕ್ಚುಲಿ ಅವರು. ಲಕ್ಷ್ಮೀಬರ ಬಾಲಗೋಚಿ ಪೊಸಿಷನ್ ಕ್ಲೈಮ್ ಮಾಡ್ತಿರೋದಿದೆ. ಲಕ್ಷ್ಮೀಬರ ಬಾಲಗೋಚಿ ಅದೇನಾದರೆ ಈಗ ಹೋಗ್ತಾ ಇರೋದು ಲಕ್ಷ್ಮೀಬಲ್ ನೆಟ್ವರ್ಕಿಗೆ ಬರುತ್ತಲ್ವಾ, ಸೊ ಅದಕ್ಕೋಸ್ಕರ ನಾನು ನಂಬರ್ 1 ಪೊಸಿಷನ್ ಹೆಡ್ ಆಫ್ ದಿ ನೆಟ್ವರ್ಕ್ ಕ್ಲೈಮ್ ಮಾಡ್ತಾಯಿದ್ದೀನಿ ಅಂತ ಕ್ಲೈಮ್ ಮಾಡ್ತಾ ಇರೋದು. ಇವತ್ತು 2ನೇ ಬಾರಿಗೆ ಹೋಗ್ತಾ ಇರೋದು. ಬಹುಶಃ ಅವತ್ತಲ್ಲಿ ಎಲ್ಲರೂ ಕಿರಿಕ್ ನಡೆಯುತ್ತೆ. ಈಗ ಆಲ್ರೆಡಿ ಹೇಳಿದೆ ಪ್ರೀವಿಯಸ್ ವೀಡಿಯೋದಲ್ಲ, ಅಲ್ಲಿ 50% ಊಟ ಕೊಡ್ತಾರೆ, ಮತ್ತು 50% ಪ್ರಕಾಶ್ ಹತ್ರ ಇಸ್ಕೊಬೇಕು ಅಂತ ಆ್ಯಕ್ಟಿವಿಟಿ ಮಾಡ್ತಿದೆ ಅಂತ. ಸೇಮ್ ಥಿಂಗ್ ಬಂದು ಕಂಟಿನ್ಯೂ. ಅವ್ರು ನನ್ನದೇ ಬೇರೆ ನೋಡ್ಕೊಯ್ತಾರೆ ಇವರು, ಹೋದ ಕನ್ನಡಕವನ್ನು. ಆ್ಯಕ್ಚುಲಿ ಒಬ್ಬ ಬ್ಯಾಕ್ಸ್ ಮಂಜುವಾಟಿ ಬಾಲಗೋಚಿ ಅವರು ಕ್ಲೈಮ್ ಮಾಡ್ತಾರೆ. ಜೊತೆಗೆ ರಾಜಶೇಖರ ಇದೆಲ್ಲ, ರಾಜಶೇಖರದ ಹತ್ರ ಒಬ್ಬೊಬ್ಬ ದಡಿಬಿ ಕೆಲಸ ಮಾಡ್ತಾಳೆ. ಸೊ ಅವಳು ನೋಡೋಕೆ ಇವನ್ ಥರದೇ ಇರೋದು, ಇವಮ್ಮ ಥರದೇ ಇರೋದು. ಸೊ ಇಬ್ಬರು ಬಾಲಗೋಚಿ. ಜೊತೆಗೆ ಇದು ರಾಜಶೇಖರದ ಆ್ಯಟಿಟ್ಯೂಡ್ ಕೂಡ ಆಗುತ್ತೆ. ಯಾಕೆ ಅಂದರೆ ರಾಜಶೇಖರ ರಾಜ ನೆಟ್ವರ್ಕಲ್ಲೇ ಬರೋದು, ಮಹಾರಾಜ ರಾಜ ಮೈಸೂರು ಒಡೆಯರ್ ನೆಟ್ವರ್ಕಲ್ಲೇ ಬರೋದು. ಜೊತೆಗೆ ಶ್ರೀರಾಮ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಈಗ ರಾಜೇಶ್ ಊಟ ಕೊಡಲಿಲ್ವಲ್ಲ, ಊಟ ಕೊಡ್ತಾ ಇದ್ನಲ್ಲ, ಸೊ ಅವ್ರ ಕಡೆಯವ್ರು ಯಾರೋ ಒಬ್ಬರು ಪಾಸಾದರು ರೋಡಲ್ಲಿ. ಅಲ್ಲಿ ಸೇಮ್ ಅದೇ ಅವರು ಯೂನಿಫಾರ್ಮ್ ಇದೆಯಲ್ಲ, ಅವ್ರು ಯೂನಿಫಾರ್ಮ್ ಹಾಕ್ಕೊಂಡು ಮುಂದ್ಗಡೆ ಊಟದ ಬ್ಯಾಗ್ ಇಟ್ಕೊಂಡು ಮುಂದೆ ಒಬ್ಬ ಪಾಸಾದ. ಸೊ ಅದಾದಮೇಲೆ ಕತೆ ಇದು ಬಂದಿದ್ದು. ಆ್ಯಕ್ಚುಲಿ ಪಾಯಿಂಟ್ ಹೇಳೋದು ಬರ್ತೋಯ್ತು, ಇಷ್ಟು ಅಂತ ನೆನಪು ಬಂತು. ಅಲ್ಲಿ ಹಿಂದ್ಗಡೆ ಆಟೋ ಸ್ಟ್ಯಾಂಡ್ ಬರುತ್ತಲ್ಲ, ಕಾರ್ದಲ್ಲಿ ಆಟೋ ಇಳಿಸ್ತಾರಲ್ಲ, ಅದರಲ್ಲೊಬ್ಬ ಫ್ರೇಮಿಗೆ ಸಿಕ್ಕಿರ್ತಾರೆ, 100% ಫ್ರೇಮಿಗೆ ಸಿಕ್ಕಿರ್ತಾರೆ. ಅವನೊಬ್ಬ ಏನು ಅಂತ ಮಾತಾಡಿಸ್ತಾನೆ. ಆ್ಯಕ್ಚುಲಿ ನೆನಪಾಡ್ದಲ್ಲಿ ಮೊಬೈಲಲ್ಲಿ ಚಾಟ್ ಮಾತಾಡ್ಕೊಂಡು ಬರ್ತಾಯಿದ್ದೆ. ಸೊ ಆದರೂ ಅವನು ಔಟ್ ಮಾಡ್ಕೊಂಡು ಮಾತಾಡ್ಸೋ ಪ್ರಯತ್ನ ಮಾಡ್ತಾನೆ ಇದ್ದ, ಕ್ವಶನ್ ಮಾಡೋದು. ಸೊ ಅದು ಇಲ್ಲ ರೆಕಾರ್ಡ್ ಆಗಿರುತ್ತೆ ಅಂತ ಏನಾಗಿದೆ ಏನೋ ಗೊತ್ತಿಲ್ಲ, ರೆಕಾರ್ಡ್ ಆಗಿರುತ್ತೆ ಅಂದ್ಕೊಳ್ತೀನಿ ಫ್ರೇಮಿನಲ್ಲಿ.
Turn right onto 4th Main 6th Cross Road. ಮಹಾಲಕ್ಷ್ಮಿ ಸ್ವೀಟ್ಸ್. ಈಗ ಊಟ ಮುಗಿಸ್ಕೊಂಡ್ಬಂದೆ. ಆ್ಯಕ್ಚುಲಿ ಮೊಬೈಲಲ್ಲಿ ಏನೋ ಚೆಕ್ ಮಾಡ್ತಾಯಿದ್ದೆ. ಮೊಬೈಲೇ ಬರೀ 8% ಬ್ಯಾಟ್ರಿ ಇದೆ. ಆಗಲೇ ಬುದ್ಧೆ ಬಂದು ಕೂತ್ಕೊಬಿಟ್ರೆ ಬಗ್ಗೆ ಇತ್ತು ಮುಖ ತೋರ್ಸೋಕ್ಕೆ. ವಾಚ್, ಒಡೆಯರ್ಸ್ ವಾಚ್ ನೋಡು ಅಂತ. ಇದಕ್ಕೆ ಪಿತ್ತಲು, ಇದಕ್ಕೆ ಪಿತ್ತಲು. ಥರಗಳು ನೋಡಬೇಕು. ಥರ ಪುರುಷರು ಇವರಲ್ಲ. ಯಾವ ದೇಶದಲ್ಲಿ 140 ಕೋಟಿ ಜನ ಇದ್ದಾರಲ್ಲ, ಅದ್ರಲ್ಲಿ 50% ಜನ ಇಂಥ ಬಡ್ಡೆ ಎತ್ತವೇ ಇರೋದು. ಈಗ ವಯಸ್ಸಾಗೈತೆ, ಒಂದಷ್ಟು ಜನಕ್ಕೆ ವಯಸ್ಸಾಗಿರಲ್ಲ, ಅಷ್ಟೇ ಡಿಫ್ರೆನ್ಸ್ ಇದೆ, ಏನೂ ಇಲ್ಲ. ಅವ್ರೆ ಅವ್ರಿಗೆ ಚಡ್ಡಿ, ಅಂಡರ್ವೇರು, ಇನ್ವೇರ್ಗಳು ಅವರೇ ಅಂಡರ್ವೇರು ಬಂದು ಆಳು ಮೂಳು ತೋರಿಸ್ಕೊಂಡು ಓಡಾಡೋದು. ಕೊಳಕ್ಕೆ ಮಗಗಳು ಬಿಟ್ಕೊಂಡು ಬೋಲ್ಡೈತವ. ಇವಕ್ಕೆ ಇದೇ ಕೆಲಸ ಅವರು. ದೇಶ ಹಾಳು ಮಾಡೋದು ಬೇರೆ ಯಾರೂ ಅಲ್ಲ, ಇವ್ರುಗಳೇ ದೇಶ ಹಾಳು ಮಾಡ್ತಾ ಇರೋರು. ಗ್ಲಾಮರ್ ಬೇರೆ. EJ 7561 ಗಾಡಿ ಅದು, ಗ್ಲಾಮರ್. ಕಪ್ಪಿತ್ತಲ್ಲು ಇಲ್ಲೂ ಬಂದು ನಿಂತ್ಕೊಂಡು ನೋಡ್ತಾರೆ ಸುಮ್ಮನೆ ಮಂಗ ಥರ. ಅವರು ಸುತ್ತಲೂ ಎಷ್ಟು ಜನ ಇದ್ದಾರೆ ಅಂದರೆ, ದೇಶದಲ್ಲಿ 140 ಕೋಟಿ ಪಾಪ್ಯುಲೇಷನ್ ಇದ್ದಾರೆ. ಅವ್ರಿಗೆ ಎಷ್ಟು ಜನ ಇದ್ದ ಡಮ್ಮಿ ಬಸ್ಗಳಿದ್ದಾರೆ. ಇವ್ರಿಗೆಲ್ಲ ಊಟ ಹಾಕೊಂಡು ಕೂತಿದ್ದ ದೇಶ ಎಲ್ಲಿ ಉದ್ಧಾರ ಆಗ್ತದೆ ಅವರು. ಇಲ್ಲೇ ಲಿಕ್ಕಾಕು ಸುತ್ತಮುತ್ತ ಎಷ್ಟು ಜನ ಸುಮ್ಮನೆ ಕೂತ್ಕೊಂಡು ಬಿಟ್ಟಿಗೆ ಸುಮ್ಮನೆ ತಿಂತಾ ಇರ್ತಾರೆ. ಇವ್ರುಗಳಿಗೆಲ್ಲ ಬಿಟ್ಟು ಊಟ ಹಾಕ್ಕೊಂಡು ದೇಶದಲ್ಲಿರೋ ಎಕಾನಮಿ ಹೆಂಗೆ ಉದ್ಧಾರ ಆಗಬೇಕು. ಸುಮ್ಮನೆ ಸಾಕಷ್ಟು ಸಿಂಪಲಾಗಿ ಯೋಚನೆ ಮಾಡಿ. ಒಬ್ಬ ತಂದೆಗೆ ಒಂದು ಮಗು ಇದ್ದರೆ ಜೀವನ ಮಾಡೋಕ್ಕೆ ಎಷ್ಟು ಸುಲಭ ಆಗುತ್ತೆ. ಅದೇ ಒಂದು 10 ಮಕ್ಕಳಿದ್ರೆ ಎಷ್ಟು ಕಷ್ಟ ಅನಿಸುತ್ತೆ ಜೀವನ ಮಾಡೋದಕ್ಕೆ. ಅದೇ ರೀತಿ ಕೂತ್ಕೊಳ್ತಿರೋರಿಗೆ ಕುಡ್ಕೊಂಡು ಕೊಟ್ಟರು ಸಾಲಲ್ಲ ಅಂತ ಗಾದೆ ಇದೆ. ಇವ್ರುಗಳನ್ನೆಲ್ಲ ಸಾಕೊಂಡು ದೇಶದಲ್ಲಿ ಅಯ್ಯೋ, ಯಾರೋ ಕೋರ್ಟಲ್ಲಿ ನಾಯಿಗಳನ್ನ ಸಾಯಿಸೋದಕ್ಕೆಲ್ಲ ಚಡ್ಡಿ ಬಿಚ್ಕೊಂಡು ಕುಣಿತಾ ಇದ್ದಾರೆ. ಇದನ್ನೆಂಥವ್ರು ಯಾರು ಸಿಕ್ಬಿಟ್ರೆ ಬಾಬಾ ರೋಡಲ್ಲೇ ಗಲಾಟೆ ಮಾಡ್ತಾರೆ. ಅದಕ್ಕೆ ನನ್ನ ಮೇಲೆಲ್ಲ ಹಲ್ಲೆ ಬಡ್ಡೆ ಆಯ್ತವು. ನಾಯಿ ಸಾಯಿಸೋದೇನು, ಮನುಷ್ಯರನ್ನ ಸಾಯಿಸ್ತೀವಿ ಅಂತೀನಿ ನಾನಂತೂ. ಗಾಡಿ ಹೇಳೇ ಬಿಟ್ಟಿದ್ರೆ ಅಷ್ಟೇ ಸರಿ. ಬರೋದು ಬತ್ತು, ಕೊರೋನಾ ಹೋಗೋದು ಹೋಯ್ತು. ಒಂದಷ್ಟು ಕೋಟಿ ಜನನಾರು ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಯಾಕಪ್ಪ ಹಂಗೆ ಹೋಯ್ತು ಅಂತ ಎಷ್ಟೊಂದು ಸರಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ಚಾಟಿಂಗ್ ಮಾಡೋ ಸಮಯದಲ್ಲಿ ಈಗಲೂ ಅದು ಹೇಳೋದು. ಇವರು ಕೊರೋನಾ ಬರೋದು ಬತ್ತು, ಇನ್ನೂ ಒಂದ್ಸರಿ ಬರಲ್ಲಪ್ಪ, ಬೇಜಾರಿಲ್ಲ, ಒಂದಷ್ಟು ಕೋಟಿ ಜನ ಎತ್ಕೊಂಡು ಹೋಗಲಿ ಅಂತ. ಯಾಕೆ ಸುಮ್ಮನೆ ಗುರು, ಜನಗಳು ಕೋಟಿ ಜನ ಇದ್ದಾರೆ. ಸುಮ್ಮನೆ ಬಾಡಕ್ಕೆ ಏನು ಕೆಲಸ ಇಲ್ಲ, ಕೂತ್ಕೊಂಡು ತಿಂತಾ ಇರ್ತಾರೆ ಸುಮ್ಮನೆ. 3 ದಿವಸ 3 ಹೊತ್ತು ಚೆಂದ ಗಿಡ ತಿನ್ಕೊಂಡು ಸುತ್ತದೆ ಸುಮ್ಮನೆ. ಅವ್ರನ್ನ ಸಾಕಕ್ಕೆ ಒಂದಷ್ಟು ಜನ NGOಗಳು ನಾವೇನೋ ದಬಾಗ್ತಾಯಿದ್ದೀವಿ ಅಂದ್ಕೊಂಡು. BU ಬಾಬು K09 EY 4312 ಪಾದಗಳು ತೋರಿಸ್ತಾ ಇರೋದು. K09 EY 4312 ಪಾದಗಳು ತೋರಿಸ್ತಾ ಇರೋದು. ಬಾಬು ಅಂಟ್ಲೋ ಬಾಲು ಅಂಟ್ಲೋ ಏನೋ ಇದೆ ಹೋಟೆಲ್ಲಿ.
ಆ್ಯಕ್ಚುಲಿ ನನಗೆ ಹಲ್ಲೆ ಮಾಡಬೇಕಾಗಿದ್ದು ವಿಶ್ವವರ ದೇಶದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಾರಲ್ಲ, ಸೊ ಆ್ಯಕ್ಚುಲಿ ನನ್ನ ಮೇಲೆ ಹಲ್ಲೆ ಮಾಡಬೇಕಾಗಿದ್ದು ಈ ಸ್ಪಾಟ್ನಲ್ಲಿ. ಅದಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ಬಡ್ಸೋಕ್ಕೋಸ್ಕರ ಸೋದಾ ಬೋಟರ್ಸ್ ಅವರು ಕೆಲಸ ಕೊಟ್ಟಿದ್ದರು. ಆದರೆ ಆ ಕೆಲಸ ನಾನು ಮಾಡಲಿಲ್ಲ. ನಾನೇನಾದರೂ ಕೆಲಸ ಮಾಡಿದ್ದಿದ್ರೆ ಇಲ್ಲೇ ಹಲ್ಲೆ ಹಿಡಿತಿತ್ತು. ಯಾವ ಗ್ಯಾರಂಟಿ ಮೇಲೆ ಹೇಳ್ತೀನಿ ಅಂದರೆ ಇದು ಆದರ್ಶ್ ಕಿಯಾ ಮೋಟರ್ಸ್ ಇದೆಯಲ್ಲ, ಸೊ ಬಂದೂರು ರೋಡಲ್ಲೂ ಕಿಯಾ ಮೋಟರ್ಸ್ ಶೋರೂಮ್ ಓಪನ್ ಆಗ್ತಿತ್ತಲ್ಲ, ಅದೇ ಟೈಮಲ್ಲಿ ಶೋರೂಮ್ ಓಪನ್ ಆಗೋ ಸಮಯದಲ್ಲಿ ಶೋರೂಮ್ ಮುಂದೆ ಗಲಾಟೆ ನಡೆದಿದ್ದು ನನ್ನ ಮೇಲೆ ಹಲ್ಲೆ ಮಾಡಿದ್ದು. ಇಲ್ಲೂ ಅದೇ ಆಗ್ತಾಯಿತ್ತು. ಇಲ್ಲಿ ಸ್ಕಿಪ್ ಮಾಡಿಕೊಂಡು ಕೆಲಸಕ್ಕೆ ಸ್ಕಿಪ್ ಮಾಡಿಕೊಂಡೆ, ಆದರೆ ವಿಶ್ವವರ ಜೋಡಿ ರಸ್ತೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಆ್ಯಕ್ಚುಲಿ. ಅದಕ್ಕೆ ಯಾವುದು ಬೋಳಿ ಇವಾಗ ಪಾದಗಳು ತೋರಿಸ್ಕೊಂಡು ಆ್ಯಕ್ಟಿವಿಟಿ ಇಟ್ಕೊತಿದ್ದೆ. ನೋಡೋಕ್ಕೆ ಗಾಡಿ ಬಿಡಿಸ್ಕೊಂಡಿದ್ದೆಲ್ಲ. ಬೆಳಗ್ಗೆ ಇವರು ನೋಡಿದಾಗಲೆಲ್ಲ ಬ್ರಿಟಿಷರು ಕೆಂಚುಪಳಗಿರು ಅಂತ ಕರಿತಾ ಇದ್ವಲ್ಲ ದೇಶದಲ್ಲಿ ಬ್ರಿಟಿಷರ್ಸ್ ಇದಾವಲ್ಲ, ಅವರೇ ನೆನ್ಕೊಂಡು ಬರೋದು. ಎಲ್ಲೆಲ್ಲೂ ಕಾಣಿಸ್ಕೊತಾ ಇರ್ತಾರೆ ಇವರು. ಬಂದು ಸಾಕು. ಹೌದು ಹೌದು ತಕ್ಕಳ ರಮೇಶ್ ಕಲಾದೇಶ ಅವ್ರಿಗೂ ಆರ್ಗನೈಸರ್ ಮಹೇಶ್ವರ ಬಾಲಕೃಷಿ. ಅವ್ರ ಸ್ಟೂಡೆಂಟ್ ಟೀಚರ್ ಅವನು ಮಾಡ್ತಾರೆ. ಬಿದ್ದು ಹೋಯ್ತಾವಲ್ಲ ಬರುತ್ತೆ ನರ್ಸಿಂಗ್ ದಿನ ಮಾಡ್ತಾ ಹೋಗಿ ಯಾವಾಗಲೂ ಕಾಣಿಸ್ಕೊತಾರೆ. ಎಲ್ಲೆಲ್ಲೂ ಕಾಣಿಸ್ಕೊತಾರೆ. ಸ್ಪೆಷಲಿ ಇದು ಸುತ್ತಮುತ್ತ 1 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಎಲ್ಲೇ ಹೋದರೂ ಸಿಗ್ತಾರೆ. ಕೇಳಿದೆ ಬುದ್ಧಿ ಓಡಾಡೋದೇ ಕೇಳಿದೆ. ಕೇರಳದವ್ರ ಬಹುಶಃ ಅವರು ಅಲ್ವಟ್ಟೆ ಗೊತ್ತು. ಆ್ಯಡಿಡ್ ಇದು ಅದೇನೋ ಗೊತ್ತಿಲ್ಲ. ಹೌದು ಬಿಟ್ಟರೆ ಗೊತ್ತಾಗ ಹಿಂದೆ ಹೋಯ್ತಾಳೆ ಗೋಲ್ಡ್ ವೈಟ್ ಕಲರ್. ಅವ್ನು ಆ್ಯಕ್ಚುಲಿ ಕವರ್ ಮಾಡಬೇಕು ಅಂದರೆ ಕ್ಯಾಮ್ರಾ ಆನ್ ಮಾಡಿದ್ರೆ ಎಷ್ಟೊಳಗೆ ಕೂಡ ಅವನು ಹಾಕಿಸ್ಕೊಂಡು ಹೋಗ್ತಾ ಇದ್ದಿದ್ವಿ. ಅಂದರೆ ಈಗ ಹೇಳೋದು ಬರ್ತೋಗಿತ್ತು, ಹೇಳಿದ್ರೆ ಅದರ ಗೊತ್ತಿಲ್ಲ. ಇವಾಗ ಸರಿ ಈ ಲೈಬ್ರರಿ ನೀರು ಕುಡಿದಾಗ ಇದಾಗುತ್ತೆ, ಹಾಕಲಿಕ್ಕೆ ಬರುತ್ತೆ. ವಿದ್ಯೆ ಯಾವ ರೇಂಜ್ ವಿದ್ಯೆ ಬರ್ತಾ ಇದ್ದರೆ ಅಯ್ಯೋ ಇದೆ ನೀರು ಕುಡಿತ ಸರಿ ಇದೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ ನುಂಗಿದ್ರೆ ಒಂದಲ್ಲ 2-3 ಹೊರಡಿಗೆ ನುಂಗ್ಬಿಟ್ರೆ ಬರ್ತಾಗ್ತಲ್ಲ, ಆ ರೇಂಜ್ ವಿದ್ಯೆ ಬರ್ತಾ ಇರ್ತಿಲ್ಲ ಅದು ನೀರು ಕುಡಿದ್ರೆ. ಅದನ್ನೇ ಅವರು ನೆನಪಿಸ್ತಾ ಇರೋದು. ಆ್ಯಕ್ಚುಲಿ ನೀರು ಕುಡಿಬೇಕು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. ನಾವು ಹೋಗಿಲ್ಲ, ಹೋಗಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಯಜ್ವಾ ನಾನು ಹೋಗಿಲ್ಲ. ಅವರಲ್ಲಿ ಹೋಗೋದು ಇಲ್ಲ. ಆ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾರಲ್ಲ ಲೈಬ್ರರಿಯನ್ಗಳು, ಅವರೇ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ರು. ಜೊತೆಗೆ ಅಲ್ಲಿ ಓದೋದಕ್ಕೆ ಬರ್ತಾರಲ್ಲ ಪರ್ಮನೆಂಟ್ ಸ್ಟೂಡೆಂಟ್ಸ್ ಥರ ಕೂತ್ಕೊಳ್ತಾರಲ್ಲ ಇಬ್ಬರು ಹಿಂದೆ ಬಂದು, ಅವರು ಹೆವಿ ಗಲಾಟೆ ಮಾಡ್ತಾಯಿದ್ರು. ಆ್ಯಕ್ಚುಲಿ ಹುಡುಗರನ್ನ ಕವರ್ ಮಾಡೋದಕ್ಕೆ ಹೋಗಿಲ್ಲ, ಬಟ್ ಲೇಡಿನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. 2-3 ಅಟೆಂಪ್ಟ್ ಮಾಡಿದೆ. ಅದರಲ್ಲಿ ಒಂದರಲ್ಲಿ ಸ್ವಲ್ಪ ಕವರ್ ಆಗಿದ್ದಾರೆ. ಲೈಬ್ರರಿ ಅಲ್ವಾ, ಹೀಗಾಗಿ ಕವರ್ ಮಾಡೋದು ಸ್ವಲ್ಪ ಕಷ್ಟ. ಜೊತೆಗೆ ಆ ಹುಡುಗರನ್ನ ಕವರ್ ಮಾಡೋದಕ್ಕಾಗಿಲ್ಲ. ಜೊತೆಗೆ ಆ ಹುಡುಗರನ್ನೇ ಕವರ್ ಮಾಡೋಕ್ಕಾಗಿಲ್ಲ ಅಂದರೆ ಮಾತಾಡೋದಕ್ಕಿಂತ ಹೆಚ್ಚು ಕೆಮ್ಮೋದು ಜಾಸ್ತಿ ಇತ್ತು. ಅವ್ರು ಯಾವ ಟೈಮಲ್ಲಿ ಕೆಮ್ತಾರೆ ಏನು ಅಂತ ಅದು ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ಪರ್ಫೆಕ್ಟಾಗಿ ಕೆಮ್ತಾನೇ ಇದ್ದರು. 1 ನಿಮಿಷಕ್ಕೆ 1 5 ಸರಿ 6 ಸರಿ ಕೆಮ್ಮೋದು, ಅದೆಲ್ಲ ಮಾಡ್ತಾಯಿದ್ರು. ಇಲ್ಲೆಲ್ಲ ದೇವರು ಮಕ್ಕಳು ಕೂತ್ಕೊಂಡಿದ್ರು. ವೆರಿ ಕಾಮನ್. ಗೊತ್ತಾಗಲ್ಲ ಎಲ್ಲೆಲ್ಲಿಂದ ಗೊತ್ತಾಗೋದು. ಆ್ಯಕ್ಚುಲಿ ಪವರ್ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅಲ್ಲಿ 72% ಚಾರ್ಜ್ ಆಗಿತ್ತು. ಅದ್ರ ಬ್ಯಾಟ್ರಿ ಪಿಕಪ್ ಆಗಿದೆ, 50% ಉಳ್ಕೊಂಡಿದೆ. ಸೊ ಅದಕ್ಕೋಸ್ಕರ ಚಾರ್ಜ್ ಮಾಡೋಣ ಅಂದ್ಕೊಂಡೆ.
ಪುರುಷೋತ್ತಮ. ಪುರುಷೋತ್ತಮ ಕವರ್ ಮಾಡ್ಕೊಂಡಿದ್ದಾರೆ. ಅದು ಶ್ರುತ ಬಳ್ಳಾಳಿಗೆ ಇದಾಗುತ್ತೆ ಕೂಡ, ಏನು ಏನು ಹೇಳೋದು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ನಿಂತ್ಕೊಳ್ಳಿ ಅಂತ ಯಾಕೆ ಅಲ್ಲೂ ಪೂರ್ತಿ ಫಿಲಪ್ ಆಗಿದೆ. ಆ ಕಡೆ ಲೇಡೀಸ್ ಚೇರ್ಗಳ ಕೂತ್ಕೊಂಡಿದ್ದಾರಲ್ಲ, ಸೊ ಅಲ್ಲಿ ಲೇಡೀಸ್ ಎಲ್ಲ ಕೂತ್ಕೊಳ್ಳೋದಕ್ಕೆ ಇದಿದೆ, ಏನು ಹೇಳೋದು, ಜಾಗ ಇದೆ ಚಾರ್ಜ್ ಹಾಕ್ಬಿಟ್ಟು ಕೂತ್ಕೊಳ್ಳೋ ಜಾಗ ಇದೆ. ಬಟ್ ಲೇಡೀಸ್ ಎಲ್ಲ ಕೂತ್ಕೊಂಡು ಫಿಲಪ್ ಆಗಿದ್ದಾರೆ. ಇಲ್ಲಿ ಮಾತ್ರ ಫುಲ್ ಸ್ಪೇಸ್ ಖಾಲಿ ಮಾಡಿದ್ದಾರೆ. ಇದೆಲ್ಲ ಪೂರ್ತಿ ಆರ್ಗನೈಸ್ಡ್ ಇದೆ. ಕೂತ್ಕೊಂಡು ನಿಂತ್ಕೊಂಡು ಚಾರ್ಜ್ ಮಾಡೋದು ಹೋದರೆ ತಿರ್ಗಾ ಬಿಟ್ಕೊಂಡು ವೆಯ್ಟ್ ಮಾಡೋದು ಬೇಕಾದ್ರೆ ಅದೇ ಕೆಲಸ ಮಾಡ್ತೀವಿ. ಈ ವರ್ಡ್ ಸದ್ಯಕ್ಕೆ ಹೋಗಂಗೆ ಕಾಣ್ತಾ ಇಲ್ಲ, ನೋಡಬಾರ್ದ, ಪಾದಗಳು ಬೇರೆ ತೋರಿಸ್ತಾವನೆ. ಸೊ ಇಟ್ಸ್ ಕನ್ಫರ್ಮ್ ನಿಂತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಮಾಡಿದ್ದಾರೆ ಅಂತ. ಅಲ್ಲೊಬ್ಬ ಬಗಳ್ತಾ ಇದ್ದಪ್ಪ, ನಾಯಿ ಥರ ಬಗಳ್ತಾ ಇರೋದು. ಯಾಕಂದ್ರೆ ಅಲ್ಲೂ ಒಂದು ಚಾರ್ಜಿಗೆ ಹಾಕ್ಬಿಟ್ಟು ಕೂತ್ಕೊಬಿಡ್ತಾನೆ. ನಾವು ದೇಶ ಅಲ್ಲ ದುರುದ್ದೇಶ. ಆದರೆ ಕನ್ನಡ ರಿಪ್ಲೈ ಕೊಡೋಲ್ಲ. ಮೇಡಮ್ ಕನ್ನಡದಲ್ಲಿ ಜಾಸ್ತಿ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ ಅಂದರೆ ನಮಗೆ ಪ್ರಶ್ನೆ ದೇಶ ಇಲ್ಲೇ ಮುಂದೆನೇ ಸಾಗ್ತಾ ಇದ್ದಾರೆ. ಸೊ ಅದು ಹಾಲತ್ತು ಕಸಿರಿ ಓಡಾಡ್ಕೊಂಡು ಸಾಗ್ತಾಯಿಲ್ಲ. ಸೊ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಅತ್ತ ಹೋಗಿದ್ದಾನೆ, ಮತ್ತೆ ಬರೋ ಸಾಧ್ಯತೆ ಇದೆ. ಮೊಬೈಲ್ ಕೆಳಗಿದ್ದೈತೆ, ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಸುಮ್ಮನೆ ಬೆಸ್ಟಲ್ಲಿ ಸುತ್ತಾ ಇದೆ. ಇಲ್ಲ ಬಂದೆ ನನ್ನ ಮುಂದೆ 4ರಿಂದ 5 ಸರಿ ಓಡಾಡೋದು ಸುಮ್ಮನೆ ಅದೇ ಥರ. ಸೌಂಡ್ ಕಳಿಸ್ಕೋಬೋದು ಸಾಕು. ಸೌಂಡು ಅಲ್ಲಿರೋರು ಯಾರು ಅಂತ ಗೊತ್ತಾಗೋದು ಬೇಡ, ಬರೀ ಸೌಂಡ್ ಕೇಳಿಸ್ಕೊಳ್ಳಿ ಸಾಕು. ಅಲ್ಲಿ ಮಾತಾಡ್ತಾ ಇದ್ನಲ್ಲ, ಅವನಿನ್ನೂ ಮಾತಾಡ್ತಾನೆ ಇದ್ದಾನೆ. ನಾಲ್ಕು ಜನ ಹುಡುಗರು ಗಲಾಟೆ ಮಾಡ್ತಿರೋರು, 6 ಜನ. ಅವ್ರ ಜೊತೆಗೆ ಇನ್ನೊಬ್ಬ ಜಾಯ್ನ್ ಆಗ್ತಾ ಇದ್ದಾನೆ. ಅಲ್ಲಿ ಏನಂದರೆ ಸೌಂಡ್ ಮಾಡ್ತಿರೋದು ಅಷ್ಟೇ. ಅಲ್ಲೂ ಅಷ್ಟೇ, ಮೊದಲನೇ ಆ ಕಡೆ ಡೆಡ್ ಎಂಡಲ್ಲಿ ಒಂದು ಎಲೆಕ್ಟ್ರಿಕ್ ಇದಿದೆಯಲ್ಲ, ಏನು ಹೇಳೋದು, ಸ್ವಿಚ್ ಇದೆಯಲ್ಲ, ಅಲ್ಲೂ ಕೂಡ ಒಬ್ಬರು ಗಲಾಟೆ ಮಾಡ್ತಾಯಿದ್ರು. ಫ್ರೇಮಿಂಗಲ್ಲಿ ಬಂದಿದ್ದೀಯೋ ಏನೋ ಐಡಿಯಾ ಇಲ್ಲ. ನಾನು ಮೊಬೈಲ್ ಆನ್ ಮಾಡಿದಾಗ ಆ್ಯಕ್ಚುಲಿ ನಾನು ಇಲ್ಲಿ ಫಸ್ಟ್ ಬಂದಾಗಲೂ ಒಂದು ಹುಡುಗ ಚಾರ್ಜ್ ಮಾಡ್ಕೊಂಡು ನಿಂತಿದ್ನಲ್ಲ, ಅದಕ್ಕೆ ಶ್ರುತ ಬಳ್ಳಾಳಿ ಸ್ಟೋರಿ ನಾನು ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಜಾನ್ವರಿ ನೆಕ್ಸ್ಟು ನನ್ನ ಯಾರನ್ನೆಲ್ಲ ಮೀಟ್ ಮಾಡಿದ್ದೀನಿ, ಜಾನ್ವರಿ 2001 ನಂತರ ನಾನು ಯಾರನ್ನೆಲ್ಲ ಮೀಟ್ ಮಾಡಿದ್ದೀನಿ, ಅವ್ರು ಯಾರನ್ನೂ ತೊಗೊಳೋದಿಲ್ಲ ಅಂತ, ಎಲ್ಲರೂ ಟೀಮ್ ವನಿಲಾದಲ್ಲಿ ಇರಲಿ ಅಂತ ಹೇಳಿದೆ. ಫ್ಯಾಕ್ಸ್ ಬಂದಿಲ್ಲ ಭಾಳ ಮುಚ್ಚಿ ವೈಟ್, ಬ್ಲ್ಯಾಕ್ ಆ್ಯಂಡ್ ವೈಟು, ಸೊ ಅಂತ ಹೇಳಿದೆ. ಸೊ ಅದು ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಶ್ರುತ ಬಳ್ಳಾಳಿ ಇದ್ರಲ್ಲಿ ಸಿಗ್ತಾಳೆ, ಇಲ್ಲಿ ಹೆಸರೇನು ಅದು, ಅವ್ರ ಅಂಗಡಿ ಹತ್ರ ಸಿಗ್ತಾಳೆ. ಆ್ಯಕ್ಚುಲಿ ಅಂಗಡೀಲಿ ಇದ್ಲು ಅವಳು. ಅದಾದಮೇಲೆ ಸುತ್ತಮುತ್ತ ಆ್ಯಟಿಟ್ಯೂಡ್ ಜಾಸ್ತಿ ಆಯ್ತು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಔಟಲ್ಲಿ, ಸುಮ್ಮನೆ ಬಂದುಬಿಟ್ಟೆ. ಇಲ್ಲಿ ಇವನೊಬ್ಬ ಬೊಗಳ್ತಾ ಇರೋದು ಬೊಗಳ ಅಂತ. ಅವಾಗಿ ನಾನು ತುಂಬ ಹೊತ್ತಿದ್ದ ಬೊಗಳ್ತಾ ಇದ್ದಾನೆ. ಮೊಬೈಲ್ ನಾನು ಯೂಸ್ ಮಾಡ್ತಾಯಿದ್ರು 25% ಚಾರ್ಜ್ ಆಗುತ್ತೆ, ಅಂದರೆ ಅರೌಂಡ್ ಮೋರ್ ದೆನ್ 45 ಮಿನಿಟ್ಸ್ ನಾನು ಇಲ್ಲಿದ್ದೀನಿ. ಸೊ ಸ್ಟಿಲ್ ಅವ್ನು ಬೊಗಳ್ತಾನೆ ಅವನು ಒಂದೇ ಸಮ. ಸೊ
ಸ್ವೀಟ್ ಟು ಫನ್ ಅಂತ ಏನೋ ಬರ್ಕೊಂಡೋದಾನೆ ಆ್ಯಕ್ಚುಲಿ ಅದ್ರ ಮೇಲೆ. ಸೊ ಇಲ್ಲೊಬ್ಬ ಪಕ್ಕದಲ್ಲಿ ಬೊಗಳ ಅಂತ ಬೊಗಳ್ತಾ ಇದ್ದ ಫೋನ್ ಹಿಡ್ಕೊಂಡು, ಅವನು ಇಲ್ಲೇ ಓಡಾಡ್ತಾ ಇದ್ದಿದ್ದು. ಸೊ ಇದೆಲ್ಲ ನಡೀತಾನೆ ಇತ್ತು. ನಾನು ಆ್ಯಕ್ಚುಲಿ ಅದು ಮರ್ತೋಗ್ಬಿಟ್ಟಿದ್ದೆ. ಈಗ ಪುನಃ ಎಗೇನ್ ನಾನು ಶ್ರುತಾ ಬಳ್ಳಾಳ್ ಸೋಷಿಯಲ್ ಮೀಡಿಯಾದಲ್ಲೇ ರೀನೇಮ್ ಮಾಡಿದ್ದಾಳೆ ಪ್ರೊಫೈಲ್ನ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ರೀನೇಮ್ ಮಾಡಿದ್ದಾಳೆ, ತುಮ್ನೆ 04 ಅಂತೇನೋ ಮಾಡಿದ್ದಾಳೆ. ಅದು ಪ್ರೊಫೈಲ್ ಫೋಟೋ ಕೂಡ DP ಕೂಡ ಚೇಂಜ್ ಮಾಡಿದ್ಲು. ಸೊ ಈಗ ನನಗೆ ಫ್ಲ್ಯಾಶ್ ಆಗಿದ್ವು, ನಾನು ಅವಾಗ ಅಪ್ಲೋಡ್ ಮಾಡಿದ್ನಲ್ಲ ಗುರು, ಅದಕ್ಕೆ ಏನೋ ಮಾಡಿದಾಳು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಕೂಡ ಹಾಕಿದೆ, ಯೂಸ್ಲೆಸ್ ಫೆಲೋ ಅಂತ ಮೆಸೇಜ್ ಹಾಕ್ಬಿಟ್ಟು ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲೂ ಪ್ರೊಫೈಲ್ ಮತ್ತೆ ಅವಳದು ಇದು ಮಾಡಿದ್ದೆ, ಏನೋ ಚಾಟಿಂಗಲ್ಲಿ ಮಾಮೂಲಿ ಶೇರ್ ಮಾಡ್ತೀನಲ್ಲ ಆ ಥರ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿಬಿಟ್ಟು ಸುಮ್ಮನೆ ಆಗಿದೆ. ಈಗ ಇಲ್ಲಿ ಜೋರಾಗಿ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರಲ್ಲ, ಇಲ್ಲೊಬ್ಬ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಬಿಟ್ಟೋದು. ಆವಾಗ ನಂಗೆ ಗೊತ್ತಾಗಿದ್ವು, ನಾನು ಯಾರು ಬೇಡ ಅಂತ ಹೇಳಿದಕ್ಕೆ ಶ್ರುತಾ ಬಳ್ಳಾಳ್ ಪರವಾಗಿ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೋದು, ಸೌಂಡೆಲ್ಲ ಜೋರಾಗಿ ಮಾಡ್ತಾರೋದು, ಅದಕ್ಕೋಸ್ಕರನೇ ಅಂತ ಅಂದ್ಕೊಂಡು ಸುಮ್ಮನಾದೆ. ಇಲ್ಲಿ ಮೊದಲನೇ ಪ್ಲ್ಯಾಟ್ಫಾರ್ಮ್ ಇದೆ ಆ್ಯಕ್ಚುಲಿ ನಾನು ನಿಂತ್ಕೊಂಡಿರೋದು, ಮೊದಲನೇ ಪ್ಲ್ಯಾಟ್ಫಾರ್ಮಲ್ಲಿರೋ ಮೊದಲನೇ ಸ್ವಿಚ್ ಇದು. ಇವನು ಇನ್ನೊಂದು ಕಪಲ್ಸ್ ಅಲ್ಲಿ ಮಾತಾಡ್ತಾನೆ, ಕಪಲ್ಸ್ ಅಲ್ಲ ಒಬ್ಬಳೆ ಬೊಗಳ್ತಾವಳ ಅವಳೊಬ್ಬಳು ಗುರು. ಹೆಡ್ಲೆಸ್ ಸ್ಪೆಷಲಿಸ್ಟು K09C4032 ಕುಬ್ಬೇಳ ಕನ್ನಡ ಬಾಲಗೋಚಿ ಹಿಡಿತಾ ಇರೋನು. ಏನೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇದು ಹೆಡ್ಲೆಸ್ ಸ್ಪೆಷಲಿಸ್ಟು KF42A5808 ಒಡೆಯರ್ ಸೀರೀಸ್ ಗಾಡಿ. ಅದು ಇದ್ರಲ್ಲಿ ಬಿಡ್ತಾ ಇರೋದು ಕುಬ್ಬೇಳ ಕಂದ. ಅದು ಏನಕ್ಕಾದರೂ ಆಗೋಗಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಸದ್ಯಕ್ಕಲ್ಲಿ ಫೋರ್ಸ್ ಏನೇನೋ ಗಾಡಿ ನಿಲ್ಲಿಸಿದಾರಲ್ಲ ಅದಕ್ಕೆಲ್ಲ ಅರ್ಥಗಳಿದೆ. ಶ್ರುತಾ ಬಳ್ಳಾಳ್ ಅಂಗಡಿ ಮುಂದೆ ಫೋರ್ಸ್ ನಿಲ್ಲಿಸಿದಾರಲ್ಲ, ಸೊ ಅದು ಇದೆಲ್ಲ ಒಂದೇ. ಅಂದರೆ ಒಡೆಯರ್ ಫ್ಯಾಮಿಲಿಯವರು ಫೋರ್ಸ್ ಕಂಪ್ನಿ ತೊಗೊಳ್ತೀವಿ, ಶ್ರುತಾ ಬಳ್ಳಾಳ್ ಅದ್ರ ಕ್ಲೈಮ್ ಮಾಡ್ತಾ ಇದ್ದಾಳೆ. ಅದು ಅಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟು ಅಲ್ಲಿ ನಿಂತ್ಕೊಂಡಿದ್ದೀವಿ ಕುದುರೆಗಳು ಮತ್ತು ಕುದುರೆ ಗಾಡಿ ಮತ್ತು ಶ್ರುತಾ ಬಳ್ಳಾಳ್ ಅವ್ರ ಅಂಗಡಿ ಮುಂದೆ ನಿಂತಿತ್ತಲ್ಲ. ಸೊ ಅದಕ್ಕೆ ಒಂದೋದಕ್ಕೆ ಏನೇನೋ ಲಿಂಕೆಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದರೆ ಪಾರ್ಟಿಷನ್, ನಾವು ಕಂಪ್ನಿನ ತೊಗೊಳ್ತೀವಿ, ಕಂಪ್ನಿಲಿ ಏನೇನೆಲ್ಲ ನೆಟ್ವರ್ಕಲ್ಲಿ ಏನೇನೆಲ್ಲ ತೊಗೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಕ್ಯಾಬಿನ ಏನೂ ಸಿಗೋಲ್ಲ, ಅವ್ರಿಗೆ ಯೋಗ್ಯತೆಗಳಿಲ್ಲ, ಯಾವುದೂ ಸಿಗೋಲ್ಲ.